ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮದುವೆಗೂ ಇನ್ನೂ ಆಧಾರ್ ಕಡ್ಡಾಯ. ಹೌದು, ಮದುವೆಯಾದ 30 ದಿನಗಳಲ್ಲಿ ಕಡ್ಡಾಯವಾಗಿ ವಿವಾಹ ನೋಂದಣಿ ಮಾಡಿಸಲೇಬೇಕು. ಇದಕ್ಕೆ ಜಾತಿ ಧರ್ಮದ ಹಂಗಿಲ್ಲ. ನೋಂದಣಿ ಮಾಡಿಸಿದ್ರೆ 31ನೇ ದಿನದಿಂದ ನಿತ್ಯ 5 ರು ದಂಡನ ತರಬೇಕಾಗತ್ತೆ. ಇದಷ್ಟೇ ಅಲ್ಲ, ನೋಂದಣಿ ಮಾಡೋದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಕಡ್ಡಾಯ ಅಂತೆ. ಇನ್ನು ಕಾನೂನು ಆಯೋಗ ಕೇಂದ್ರ ಸರ್ಕಾರಕ್ಕೆ ನೀಡಿರುವ ಶಿಫಾರಸುಗಳ ಒಟ್ಟು 41 ಪುಟಗಳ ವರದಿ ನೀಡಿರುವ ಆಯೋಗ ವಿವಾಹ ವಂಚನೆಗಳನ್ನ ಗಣನೆಗೆ ತೆಗೆದುಕೊಂಡು ಇದನ್ನ ತಪ್ಪಿಸಲು ಈ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು. ಆದ್ರಿಂದ ನೀವು ಮದುವೆಯಾಗಿ ಮದುವೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂದ್ರೆ ಇದೀಗ ಆಧಾರ್ ಕಾರ್ಡ್ ಕಡ್ಡಾಯ. ಎಲ್ಲಾ ಕಡೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡ್ತಾ ಇರುವಂತದ್ದು ಒಂದು ರೀತಿ ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬಹುದು. ಯಾರಾದ್ರೂ ಎರಡೆರಡು ಮದುವೆ ಆಗಿದ್ರೆ ಆರಾಮಾಗಿ ಸಿಕ್ಬೀಳ್ತಾರೆ ಅಂತಾನೆ ಹೇಳ್ಬಹುದು. ಜನನ ಮತ್ತು ಮರಣ ಪತ್ರಗಳನ್ನ ಕಡ್ಡಾಯ ಮಾಡಿರುವಂತೆ ವಿವಾಹ ನೋಂದಣಿಯನ್ನು ಕೂಡ ಕಡ್ಡಾಯ ಮಾಡಬೇಕು. ಇದು ಆಯೋಗದ ಒಂದು ಬಹುಮುಖ್ಯ ಸಲಹೆ. ಮದುವೆಯಾದ 30 ದಿನದ ಒಳಗೆ ನೋಂದಣಿಯನ್ನ ಮಾಡಿಸಲೇಬೇಕು. ಮಾಡಿಸದಿದ್ರೆ ದಿನಕ್ಕೆ 5 ರೂಪಾಯಿ ದಂಡವನ್ನ ನೀಡಬೇಕಾಗುತ್ತೆ. ಜನನ ಮತ್ತು ಮರಣ ಪತ್ರದಲ್ಲೂ ಕೂಡ ಒಂದು ದಂಡದ ಪ್ರಸ್ತಾವವಿದೆ. ಇದರಂತೆ ವಿವಾಹ ನೋಂದಣಿಯಲ್ಲೂ ಕೂಡ ದಂಡದ ನೀತಿಯನ್ನ ಜಾರಿಗೆ ತರಬೇಕು ಅಂತ ಈ ಒಂದು ಆಯೋಗ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ನಿಮ್ಗೆ ಅನ್ಸುತ್ತೆ ಇನ್ನು ಮದುವೆಯ ರಿಜಿಸ್ಟ್ರೇಷನ್ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು? ಇದ್ರ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.